ಇನ್ಫಾರ್ಮೇಶನ್ ವಿಡಿಯೋನ ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆನೆ ತಗೊಂಡಿದ್ದೀನಿ. ಬಟ್ ತಗೊಂಡಿದ್ದೀನಿ ಅಂತಂದ್ರೆ ಹೇಗೆ ಅಂತಂದ್ರೆ ನಾವು ಅನ್ಕೊಂಡಿರೋ ತರ ಕಸ್ಟಮೈಸೇಷನ್ ತುಂಬಾ ಕಡಿಮೆ ರೇಟಿಗೆ ಆಯ್ತು ಅಂತ ಹೇಳ್ಬಿಟ್ಟು ಅಷ್ಟೇನೆ, ತೀರಾ ಕಡಿಮೆ ಅಂತಾನೂ ಇಲ್ಲ ಪ್ರೈಸ್. ಸೊ ಇದು ಈ ಬ್ಲಾಗ್ ಆಗಿರುತ್ತೆ. ಅಂಡ್ ಮೇನ್ ಬಂದು ತುಂಬಾ ಚೆನ್ನಾಗಿ ಕೇಳಿದ್ರು, ನಾನು ಬರ್ತ್ಡೇದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಹಾಕಿದಾಗ ಔಟ್ಫಿಟ್ ಚೆನ್ನಾಗಿದೆ, ಎಲ್ಲಿ ತಗೊಂಡೆ, ಆನ್ಲೈನ್ ಲಿಂಕ್ ನ ಕಳಿಸು ಅಂತ ತುಂಬಾ ಚೆನ್ನಾಗಿ ಕಾಮೆಂಟ್ ಮಾಡಿದ್ರಿ. ಸೊ ಹಂಗಾಗಿ ಮೇ ಬಿ ಈ ವಿಡಿಯೋ ನನಗೆ ಯಾರು ಕಮೆಂಟ್ ಮಾಡಿದ್ದಾರೆ ಕೇಳಿದ್ದಾರೆ ಅವರಿಗೆ ಖಂಡಿತ ಯೂಸ್ ಆಗ್ಬೋದು ಅನ್ಕೊಂಡು ಮಾಡಿದೀನಿ. ಅಂಡ್ ಈ ತರ ಕಮೆಂಟ್ಸ್ ಬಂದ್ರೆ ಇವನ್ ನನಗೆ ವಿಡಿಯೋ ಮಾಡೋದಕ್ಕೆ ಟಾಪಿಕ್ ತುಂಬಾ ಆರಾಮಾಗಿ ಸಿಗುತ್ತೆ. ಕೆಲವೊಂದ್ಸಲ ಅನ್ಸುತ್ತೆ ಏನ್ ಟಾಪಿಕ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಣ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದೊಂದು ಗುಡ್ ಟಾಪಿಕ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಕೆಲವೊಬ್ಬೊಬ್ರು ಯೂಸ್ ಆಗ್ಬೋದು. ಅಂಡ್ ತುಂಬಾ ಜನ ನನಗೆ ಕೇಳ್ತಾರೆ, ನೀನ್ ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀಯಾ, ನೀನ್ ಎಲ್ಲಿ ಸ್ಟಿಚಿಂಗ್ ಕೊಡ್ತೀಯ ಅಂತ. ನಾನು ಆಕ್ಚುಲಿ ಊರಲ್ಲೇ ಸ್ಟಿಚಿಂಗ್ ಕೊಡೋದು. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಹಾಸನಲ್ಲಿ ನನ್ನ ಮದುವೆ ಆಗಿ 4 years ಆಗ್ತಾ ಬಂತು ಈ ನವೆಂಬರ್ ಬಂದ್ರೆ. ಸೊ ಅದರಲ್ಲಿ ನಾನು ಇದೇ ನನ್ನ ಬರ್ತ್ಡೇ ಹೊಲಿಸಿರೋ ಇದೇ ಔಟ್ಫಿಟ್ ಫಸ್ಟ್ ನಾನು ಹಾಸನಲ್ಲಿ ಸ್ಟಿಚಿಂಗ್ ಕೊಟ್ಟಿರೋದು ಅಂತ ಹೇಳ್ಬೋದು. ಸೊ ನನ್ಗೆ ಒಂಥರ ಅಷ್ಟು ಭಯ, ಬಟ್ಟೆ ಎಲ್ಲಾದ್ರೂ ಹೊಲಿಯೋ ಕೂಡ ಹಿಂಗ್ ಹೊಲ್ಬಿಡ್ತಾರೋ ಏನೋ ಅನ್ನೋ ಭಯ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಊರಲ್ಲೇ ಸ್ಟಿಚಿಂಗ್ ಕೊಡ್ತಂದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಹಾಸನಲ್ಲಿ ಸ್ಟಿಚಿಂಗ್ ಕೊಟ್ಟು. ಬಟ್ ನಾಟ್ ಬ್ಯಾಡ್, ನನಗೆ ಕಂಫರ್ಟೇಬಲ್ ಆಯ್ತು ಕೊಟ್ಟಿದ್ದು. ಒಂದೇ ಒಂದು ವಿಷಯದಲ್ಲಿ ಬೇಜಾರಾಗಿತ್ತು, ಬಟ್ ಫೈನಲಿ ಔಟ್ಫಿಟ್ ಹಾಕೊಂಡು ದುಪ್ಪಟ ಎಲ್ಲ ವೇರ್ ಮಾಡಿದಾಗ ನೈಸ್ ಅಂತ ಅನ್ನಿಸ್ತು. ಸೊ ಈಗ ಫಸ್ಟ್ ಹೇಳ್ತೀನಿ, ನಾನು ಈ ಒಂದು ಮೆಟೀರಿಯಲ್ ನ ಹಾಸನದ ರಿದಮ್ ಶಾಪ್ ನಲ್ಲಿ ತಗೊಂಡಿದ್ದು. ಅಂಡ್ ನನ್ನ ಶಾಪಿಂಗ್ ಬ್ಲಾಗ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆಕ್ಚುಲಿ ನನಗೆ ಅಂದ್ರೆ ಫಸ್ಟೇ ಇತ್ತು ಈ ತರ ಮೆಟೀರಿಯಲ್ ತಗೋಬೇಕು, ಈ ತರ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ಪ್ಲಾನಿಂಗ್ ಇತ್ತು. ಬಟ್ ಅಲ್ಲಿ ನನಗೆ ಇಷ್ಟ ಆಗಿದ್ದ ಮೆಟೀರಿಯಲ್ ನಿಜವಾಗ್ಲೂ ಸಿಕ್ಲಿಲ್ಲ ಆಯ್ತಾ. ಸೊ ಹಂಗಾಗಿ ಏನ್ ಮಾಡಿದೆ, ಸ್ವಲ್ಪ ಟಿಶ್ಯೂ ಮೆಟೀರಿಯಲ್ ಅಲ್ಲಿ ಹುಡುಕಿದ್ರೆ ಔಟ್ಲುಕ್ ಬಂದು ತುಂಬಾ ಚೆನ್ನಾಗಿ ಬರುತ್ತೆ ಡ್ರೆಸ್ ಇಂದು. ಯಾಕಂತಂದ್ರೆ ಸ್ವಲ್ಪ ಹೇಗೆ ಅಂದ್ರೆ ಹರಡ್ಕೊಂಡಂಗ್ ಕೂತ್ಕೊಳ್ಳುತ್ತಲ್ವಾ. ಟಿಶ್ಯೂ ಮೆಟೀರಿಯಲ್ ಆದ್ರೆ ನಿಮ್ಗೆ ಹೇಗೆ ಅಂದ್ರೆ ಸ್ವಲ್ಪ ಬಬಲ್ ತರ ಕಾಣುತ್ತೆ, ಬಾರ್ಬಿ ಔಟ್ಫಿಟ್ ಎಲ್ಲ ಬರುತ್ತಲ್ಲ ಹಂಗ್ ಕಾಣಿಸುತ್ತೆ. ಸೊ ಹಾಗಾಗಿ ಸಾಫ್ಟ್ ಮೆಟೀರಿಯಲ್ ಬೇಡ, ಟಿಶ್ಯೂ ಮೆಟೀರಿಯಲ್ ಅಲ್ಲಿ ಡ್ರೆಸ್ ನ ತಗೊಳ್ಳೋಣ ಅಂತ ಆಲ್ರೆಡಿ ನಾನು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದೆ. ಅಂಡ್ ಫೈನಲಿ ಶಾಪ್ ಹೋದಾಗ ಗೊತ್ತಿರುತ್ತಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ತರ ಯಾವುದೂ ನಮಗ್ ಸಿಗೋದಿಲ್ಲ. ಸೊ ಫೈನಲಿ ನನಗೂ ಹಂಗೆ ಆಯ್ತು. ಈ ಒಂದು ಮೆಟೀರಿಯಲ್ ನ ನೋಡಿದೆ ನಾನು, ನನಗೆ ಇದೇ ಲಾಸ್ಟ್ ಅಲ್ಲಿ ಫೈನಲಿ ನೋಡಿ ಈ ಮೆಟೀರಿಯಲ್ ನ ಚೂಸ್ ಮಾಡಿದೆ. ಇದು ಬಂದು ನಿಜವಾಗ್ಲೂ ತುಂಬಾ ಹಳೆ ಪ್ಯಾಟ್ರನ್ ಆಯ್ತು ಅಂತ ನನಗನ್ನಿಸ್ತು. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತು. ಬಟ್ ಸ್ಯಾರಿ ಆಗಿ ಇದನ್ನ ವೇರ್ ಮಾಡಿದ್ರೆ ನನಗೆ ಅಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇವನ್ ಔಟ್ಲುಕ್ ಡ್ರೆಸ್ ಆಗಿ ಕನ್ವರ್ಟ್ ಆದ್ಮೇಲೆ ಚೆನ್ನಾಗೇ ಕಾಣಿಸ್ತಾ ಇತ್ತು. ಬಟ್ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡು ಬಂದಾಗ ಸ್ವಲ್ಪ ಬೇಜಾರಾಯ್ತು, ಏನ್ ಹಿಂಗ್ ಕಾಣಿಸ್ತಾ ಇದೆ ಅಂತ. ಬಟ್ ಫೈನಲಿ ಬರ್ಡೇ ದಿನ ಇನ್ನೇನ್ ಮಾಡೋದು, ಹೊಲ್ಸಿರೋದಕ್ಕಾದ್ರೂ ಹಾಕೊಳ್ಳೋಣ ಅಂತ ನೀಟಾಗಿ ದುಪ್ಪಟ್ಟ ವೇರ್ ಮಾಡಿ, ಪ್ಯಾಂಟ್ ವೇರ್ ಮಾಡಿ ರೆಡಿ ಆದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಒಂದು ಡ್ರೆಸ್ ನ ನಾನು ರಿದಮ್ ಶಾಪ್ ಅಲ್ಲಿ ತಗೊಂಡಿದ್ದು. ಅಂಡ್ ಮೆಟೀರಿಯಲ್ ಪ್ರೈಸ್ ಬಂದು 300 rupees ಪರ್ ಮೀಟರ್. ನಾನಿಲ್ಲಿ 5 ಮೀಟರ್ ನ ತಗೊಂಡಿದ್ದೀನಿ ಈ ಅಂಬ್ರೆಲಾ ಡ್ರೆಸ್ ನ ಸ್ಟಿಚ್ ಮಾಡ್ಸಕ್ಕೆ. ನೋಡಿ ತುಂಬಾ ಅಗ್ಲವಾಗಿ ಅಂಡ್ ತುಂಬಾ ದೊಡ್ಡದಾಗಿ ಬಂದಿದೆ ಇದು. ಈ ತರ ಕೆಳಗಡೆ ಇಷ್ಟು ಅಗ್ಲವಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ರು. ಯಾಕಂದ್ರೆ ನನಗೂ ಭಯ ಇತ್ತು ಹೇಗ್ ಸ್ಟಿಚ್ ಮಾಡ್ತಾರ ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗೆ ಮಾಡ್ಕೊಟ್ಟಿದ್ರು. ಅಂಡ್ ನಾನು ಫ್ರಂಟ್ ನೆಕ್ ಈ ತರ ಹೇಳಿದ್ದೆ. ಅಂಡ್ ಬ್ಯಾಕ್ ಬಂದು ರೌಂಡ್ ಪಾಟ್ ನೆಕ್ ಹೇಳಿದ್ದೆ, ಪಾಟ್ ನೆಕ್ ವಿತ್ ಟ್ಯಾಗ್. ಅದಕ್ಕೆ ಈ ತರ, ಇದಕ್ಕೆ ಏನಂತಾರ ಗೊತ್ತಿಲ್ಲ ನನಗೆ. ಸೊ ಈ ತರ ಡಿಸೈನ್ ಹೇಳಿದ್ದೆ. ಅಂಡ್ ಫುಲ್ ಸ್ಲೀವ್ ಹೇಳಿದ್ದೆ. ಇದಿಷ್ಟು ನನ್ನ ರಿಕ್ವೈರ್ಮೆಂಟ್ ಇದ್ದಿದ್ದವ್ರಿಗೆ. ಇಲ್ಲಿ ಬಂದು ಬಫ್ ಬೇಕು ಅಂತ ಹೇಳಿದೆ. ಅಂಡ್ ಇವನ್ ಅದೇ ತರನೇ ಪಾಪ ಬಫ್ ಇಟ್ಕೊಟ್ಟಿದ್ರು. ಇದು ಬಂದು ನಾನು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಹೇಳಿದ್ದು ಮರ್ತಿದ್ದೆ ಅಂತ ಹೇಳಿ. ಬಟ್ ಅವ್ರು ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದಂತಂದ್ರೆ ಏನು ಅಂತಂದ್ರೆ, ನನ್ನ ಈ ಒಂದು ಔಟ್ಫಿಟ್ ಬ್ಯಾಕ್ ಸೈಡ್ ಈ ಟ್ಯಾಗ್ ಬರುತ್ತಲ್ವಾ, ಲೈಕ್ ಇದು ಅಂಬ್ರೆಲಾ ಡ್ರೆಸ್ ಅಂದ್ರೆ ಈ ಬ್ಯಾಕ್ ಸೈಡ್ ಈ ಟ್ಯಾಗ್ ನ ನಾನ್ ಕೊಟ್ಟಿರೋ ಲೈನಿಂಗ್ ಮೆಟೀರಿಯಲ್ ಅಲ್ಲಿ ಇಟ್ಟಿದ್ರು. ಅಂದ್ರೆ ನಾನು ಲೈನಿಂಗ್ ಮೆಟೀರಿಯಲ್ ಬಂದು ಶೈನಿಂಗ್ ಏನ್ ಕೊಟ್ಟಿದ್ದೆ. ಯಾಕಂದ್ರೆ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವ್ ಏನ್ ಲೈನಿಂಗ್ ಹಾಕ್ತಿವಿ ಅದು ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದ್ರಲ್ಲಿ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಯ್ತು. ಇದೇ ಬೇರೆ ಕಲರ್, ಇದೇ ಬೇರೆ ತರ ಕಾಣುತ್ತೆ, ಚೆನ್ನಾಗಿ ಕಾಣೋದಿಲ್ವೇನೋ ಅಂತ ಅನ್ಕೊಂಡು ಸ್ವಲ್ಪ ಬೇಜಾರಾಗಿತ್ತು. ಅಂಡ್ ಇನ್ನು ಹೊಲಿಯೋಕ್ ಕೊಡೋದು ಬೇಡ ಅಂತಾನು ನಾನು ಅನ್ಕೊಂಡೆ. ಬಟ್ ನಾನು ಹೇಳಿದ್ನಲ್ಲ, ರೆಡಿ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ. ಅಂಡ್ ಎಲ್ಲರೂ ಚೆನ್ನಾಗಿದೆ ಅಂತಾನೆ ಕಮೆಂಟ್ ಮಾಡಿದ್ರು, ಡ್ರೆಸ್ ಚೆನ್ನಾಗಿದೆ, ಎಲ್ಲಿ ತಗೊಂಡೆ ಅಂತ ಹೇಳ್ಬಿಟ್ಟು. ಸೊ ಈ ಡ್ರೆಸ್ ನ ನಾನು ಹೇಳಿದ್ನಲ್ಲ ರಿದಮ್ ಶಾಪು. ಅಂಡ್ ಮೀಟರ್ಗೆ 300 rupees. ಅಂಡ್ ಇದ್ರ ಒಳಗಡೆ ಹಾಕ್ಸಿದೀನಲ್ವಾ ಈ ಲೈನಿಂಗಿಗೆ 60 rupees ಅಂತ ಅನ್ಸುತ್ತೆ ಮೀಟರ್ಗೆ. ಇದನ್ನು 5 ಮೀಟರೇ ತಗೊಂಡಿದ್ದೆ, ಇದನ್ನು 5 ಮೀಟರೇ ತಗೊಂಡಿದ್ದೆ. ಎರಡನ್ನು ತಗೊಂಡು ಆಕ್ಚುಲಿ
ನಾನು ಕೊಟ್ಟಿರೋ ಶಾಪಲ್ಲಿ ಸ್ಟಿಚಿಂಗಿಗೆ ಕೊಡೋದಾದ್ರೆ ವಿತ್ ಲೈನಿಂಗ್ನು ನಾವೇ ತಗೊಂಡೋಗಿ ಕೊಡಬೇಕು ಅಂತ ಫಸ್ಟೇ ಹೇಳಿದ್ರಿಂದ ನಾನು ವಿತ್ ಲೈನಿಂಗ್ನು ತಗೊಂಡೋಗಿ ಸ್ಟಿಚಿಂಗಿಗೆ ಕೊಟ್ಟಿದ್ದೆ. ಅಂಡ್ ಇನ್ನೊಂದೇನು ಗೊತ್ತಾ, ಈ ತರ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್ಗಳನ್ನ ನಾವೇನಾದ್ರೂ ಸ್ಟಿಚಿಂಗಿಗೆ ಕೊಡ್ತೀವಿ ಅಂದಾಗ ಎಷ್ಟಾಗುತ್ತೋ ಅಷ್ಟು ನಾವೇ ಲೈನಿಂಗ್ ನ ತಗೊಂಡೋಗಿ ಕೊಟ್ರೆ ನಮಗೆ ಔಟ್ಫಿಟ್ ತುಂಬಾ ಚೆನ್ನಾಗೂ ಕಾಣಿಸುತ್ತೆ, ನಮಗೆ ಕಂಫರ್ಟೇಬಲ್ ಆಗುತ್ತೆ. ಇಲ್ಲ ಅಂದ್ರೆ ಅವರೇ ಬೇರೆ ಲೈನಿಂಗ್ ಹಾಕ್ತಾರೆ ಅಂಡ್ ಕೊನೆಗೆ ಆ ಡ್ರೆಸ್ ಮೆಟೀರಿಯಲ್ ಕಲರೇ ಚೇಂಜ್ ಆಗೋಗುತ್ತೆ. ಆ ತರ ಆಗೋ ಚಾನ್ಸಸ್ ಇದೆ, ಯಾಕಂದ್ರೆ ನನಗೆ ಹಂಗಾಗಿತ್ತು ಒಂದ್ಸಲ. ಸೊ ಹಂಗಾಗಿ ನಾನೇ ಪ್ಲಾನಿಂಗ್ ಮಾಡಿ ನಾನೇ ಲೈನಿಂಗ್ ಕೊಡ್ತೀನಿ ಅಂದಿದ್ದೆ, ಬಟ್ ಆ ಶಾಪಲ್ಲೂ ಲೈನಿಂಗ್ ನಾವೇ ತಗೊಂಡೋಗಿ ಕೊಡೋದಿಕ್ಕಿತ್ತು. ಸೊ ಫೈನಲಿ ನನ್ನ ಡ್ರೆಸ್ಸಿಗೆ ಬರೀ ಮೆಟೀರಿಯಲ್ಗೆ 1900 ರುಪೀಸ್ ಏನೋ ಆಯಿತು. ಈ ಲೈನಿಂಗಿಗೆ ಮತ್ತೆ ಈ ಔಟ್ಫಿಟ್ ಹೊರಗಡೆ ಇದೆಯಲ್ಲ ಈ ಡ್ರೆಸ್ಸಿಗೆ ಎರಡು ಸೇರಿ ಅಷ್ಟಾಯಿತು. ಸ್ಟಿಚಿಂಗಿಗೆ ನಾನು 600 ರುಪೀಸ್ನ ತಗೊಂಡ್ರು. ಫಸ್ಟ್ 700 ಅಂತ ಹೇಳಿದ್ರು, ಅಂಬ್ರೆಲಾ ಡ್ರೆಸ್ ಸ್ಟಿಚಿಂಗ್ ಅಂದ್ರೆ 700 ಅಂತ, ಬಟ್ 600 ರುಪೀಸ್ ಲಾಸ್ಟಲ್ಲಿ ಗೊತ್ತಿಲ್ಲ ಯಾಕೆ ಅಷ್ಟು ತಗೊಂಡ್ರು ಅಂತ, ಬಟ್ 600 ರುಪೀಸ್ ಅಂತ ಬಿಲ್ಲಲ್ಲಿ ಕೊಟ್ಟಿದ್ರು. ಸೊ ಡ್ರೆಸ್ ಸ್ಟಿಚ್ ಮಾಡಿಸೋದಕ್ಕೆ 600 ರುಪೀಸ್ ಆಯಿತು. ಅಂಡ್ ನಾನು ಅದಕ್ಕೆ ಯೂಸ್ ಮಾಡಿದ್ದು ಈ ಶೈನಿಂಗ್ ಲೆಗ್ಗಿನ್ಸ್ನ ಯೂಸ್ ಮಾಡಿದ್ದೆ. ಇದು ನನ್ನ ಹತ್ರ ಆಲ್ರೆಡಿ ಇತ್ತು. ಅಂಡ್ ನಾನು ಡ್ರೆಸ್ ಮೆಟೀರಿಯಲ್ ಹುಡುಕುವಾಗನು ಪ್ಲಾನಲ್ಲಿ ಮಾಡಿದ್ದೆ, ಯಾಕಂದ್ರೆ ನನ್ನ ಹತ್ರ ಇರೋ ದುಪ್ಪಟ್ಟಕ್ಕೆ ಮ್ಯಾಚ್ ಆಗೋ ಥರ ಮಾಡ್ಕೊಂಡ್ರೆ ಇವನ್ ಅದಕ್ಕೆ ಇನ್ವೆಸ್ಟ್ ಮಾಡೋದು ಮಿಕ್ಕತ್ತೆ ಅಂತ ಹೇಳ್ಬಿಟ್ಟು, ಸೊ ಅದ್ರ ಜೊತೆ ನಾನು ಯೂಸ್ ಮಾಡಿದ್ದು ಈ ದುಪ್ಪಟ್ಟ ಹಾಕೊಂಡಿದ್ದೆ. ಇದೊಂದಿಷ್ಟೇ ಪುಟಾಣಿ ಚಿಕ್ಕ ದುಪ್ಪಟ್ಟ, ಇಷ್ಟೇ ಅಗ್ಲ ಇರೋದು, ಉದ್ದ ಇಷ್ಟೇ. ಉದ್ದ ಚೆನ್ನಾಗಿ ಕೊಟ್ಟಿದ್ದಾರೆ, ಬಟ್ ಅಗ್ಲ ಇದು ನನ್ನ PUC ನಾನು ಡ್ರೆಸ್ ತಗೊಂಡಿದ್ದೆ, ಆ ಡ್ರೆಸ್ಸಿನ ದುಪ್ಪಟ್ಟ. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ. ಅಂಡ್ ಮನೆಗೆ ಬಂದಾಗ ನನಗೆ ಆಕ್ಚುಲಿ ನೆನಪೇ ಇರಲಿಲ್ಲ ಈ ದುಪ್ಪಟ್ಟ ಇದೆ ಅಂತ ಹೇಳ್ಬಿಟ್ಟು, ಬಟ್ ಇನ್ನೊಂದಿತ್ತು. ಸೊ ಎರಡು ವೇರ್ ಮಾಡಿದಾಗ ನನಗೆ ಈ ದುಪ್ಪಟ್ಟ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ದುಪ್ಪಟ್ಟನ ವೇರ್ ಮಾಡಿದೆ. ಅಂಡ್ ಇದಕ್ಕೆ ಬಂದು ಚಾರ್ಜ್ ಇಲ್ಲ ನನಗೆ. ಸೊ ಫೈನಲಿ ಈ ಒಂದು ಔಟ್ಫಿಟ್ಟಿಗೆ ಒಂದು 2500 ರೂಪಾಯಿ ಕರೆಕ್ಟಾಗಿ ಆಯಿತು. ಆಮೇಲೆ ಏನು ಅನ್ನಿಸ್ತು ಅಂತಂದ್ರೆ 2500 ರೂಪಾಯಿಗೆ ಇನ್ನೂ ಚೆನ್ನಾಗಿರೋದು ಗ್ರ್ಯಾಂಡ್ ಡಿಸೈನ್ ಇರುವಂತ ಡ್ರೆಸ್ ಸಿಕ್ಕಿರೋದೇನೋ ಅಂತ ನನಗೆ ಅನ್ನಿಸ್ತು. ಪ್ರಾಬಬ್ಲಿ ನಿಮಗೂ ಹಂಗೆ ಅನ್ಸಿರುತ್ತೆ 2500 ಆಯ್ತಾ ಬರೀ ಇಷ್ಟಕ್ಕೆ ಅಂತ. ಆಕ್ಚುಲಿ ಇವಾಗ ನಿಮಗೆ ಗೊತ್ತಿದೆ, ಎಲ್ಲರೂ ಮೆಟೀರಿಯಲ್ ತಗೊಂಡ್ರೆ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ತಾರೆ ಜಾಸ್ತಿ. ಟ್ರೆಂಡ್ ಬಂದಂಗೆ ಜನ ಚೇಂಜ್ ಆಗೋದ್ರಿಂದ ಮೆಟೀರಿಯಲ್ಗಳಿಗೆಲ್ಲ ತುಂಬಾನೇ ಜಾಸ್ತಿ ಇದೆ ಡಿಮ್ಯಾಂಡ್, ರೇಟ್ ಇರ್ಬೋದು. ಅಂಡ್ ಇವನ್ ಸ್ಟಿಚಿಂಗಿಗೆಲ್ಲ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗೋಗಿದೆ, ಅಷ್ಟು ಡಿಮ್ಯಾಂಡ್ ಇದೆ ಇವಾಗ ಡ್ರೆಸ್ಗಳು ಸ್ಟಿಚಿಂಗ್ ಮಾಡಿಸೋದು. ಬ್ಲೌಸ್ ಅಂತೂ ಸ್ಯಾರಿ ತಗೊಬಹುದು, ಬಟ್ ಬ್ಲೌಸ್ನ ಹೋಲ್ಸೋದಿಕ್ ಆಗೋದಿಲ್ಲ, ಆ ತರ ಆಗಿದೆ. ಸೊ ಇದು ನನ್ನ ಬರ್ತ್ಡೇ ಔಟ್ಫಿಟ್. ಅಂಡ್ ಬಂತು ಹೇಳಿದ್ನಲ್ಲ ಒಂದು ಸ್ಯಾರಿ ತಗೊಂಡಿದ್ದೆ ಅಂತ. ಸ್ಯಾರಿ ಈ ಬ್ಲೌಸ್ ಬಂದು ಅದೇ ನನ್ನ ಮದುವೆಯ ಹಸೆ ಶಾಸ್ತ್ರ ಅಂತಲ್ವಾ, ಅದ್ರದ್ದು ಸ್ಯಾರಿ ಕೊಲ್ಸ್ಕೊಂಡಿದ್ದ ಬ್ಲೌಸ್. ಅದಕ್ಕೆ ಇದು ಮಿಕ್ಸ್ ಮ್ಯಾಚ್ ಮಾಡಿ ಇದನ್ನ ತಗೊಂಡಿದ್ದೆ ಸ್ಯಾರಿ, ಬಟ್ ಇದನ್ನ ವೇರ್ ಮಾಡಿರ್ಲಿಲ್ಲ. ಇದನ್ನ ನಮ್ಮ ರಿಲೇಟಿವ್ದು ಒಂದು ಮನೆ ಓಪನ್ ಇತ್ತು ಅಂತ ಅದಕ್ಕೆ ವೇರ್ ಮಾಡಿದ್ದೆ. ಆಕ್ಚುಲಿ ಆ ಫೋಟೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ಈ ಸ್ಯಾರಿ ಪ್ರೈಸ್ ಬಂದು ಜಸ್ಟ್ 800 ರುಪೀಸ್, ಸಾರಿ 900 ರುಪೀಸ್ ಅಷ್ಟೇನೆ. ರತ್ನಂ ಸಿಲ್ಕ್ ಅಲ್ಲಿ ನಾನು ಈ ಸ್ಯಾರಿನ ತಗೊಂಡಿದ್ದು. ಅಂಡ್ ಮೋಸ್ಟ್ ನಾನು ಇಲ್ಲಿ ಬಂದ ಮೇಲೆ 5 ಸಿಲ್ಕ್ಸ್ ಅಲ್ಲಿ ಒಂದು ಸ್ಯಾರಿ ತಗೊಂಡಿದ್ದೀನಿ. ಅದ್ ಬಿಟ್ರೆ ರತ್ನಂ ಸಿಲ್ಕ್ ಅಲ್ಲೇ ಒಂದು 4-5 ಸ್ಯಾರೀಸ್ ನಾನು ಅಲ್ಲೇ ತಗೊಂಡಿರೋದು. ಅದ್ ಬಿಟ್ರೆ ಬೇರೆ ಶಾಪ್ಗೆ ಅಂಡ್ ಸುಧಾದಲ್ಲಿ ತಗೊಂಡಿದ್ದೀನಿ. ಸೊ ಇದನ್ನ ಅಲ್ಲಿ ತಗೊಂಡಿದ್ದೆ ಅಷ್ಟೇ. ನಾನು ತುಂಬಾ ಕಡಿಮೆ ಇನ್ವೆಸ್ಟ್ ಮಾಡೋದು ಔಟ್ಫಿಟ್ಗಳಿಗೆ, ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಔಟ್ಲುಕ್ ನ ಹೇಗೆ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬಿಟ್ಟು ಅದಾದ್ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಬರ್ತ್ಡೇಯ ಔಟ್ಫಿಟ್ ನ ಬ್ಲಾಗ್ ಆಗಿತ್ತು. ಇದ್ರಲ್ಲಿ ಇನ್ನೇನು ಟಾಪಿಕ್ ಹೇಳೋದು ಮಾಡ್ತಿದ್ದೀನಿ ಅಂತಂದ್ರೆ ಅಷ್ಟೇ ಅನ್ಸುತ್ತೆ. ಪ್ರಾಬಬ್ಲಿ ಎಲ್ಲ ಹೇಳಿದ್ದೀನಿ. ಡ್ರೆಸ್ ಮೆಟೀರಿಯಲ್ ಪ್ರೈಸ್ ಹೇಳಿದ್ದೀನಿ, ಡ್ರೆಸ್ಸಿಗೆ 2500 ಆಯಿತು ಅಷ್ಟೇನೆ. ಬಟ್ ಹ್ಯಾಪಿಲಿ ಹಾಕೊಂಡೆ. ನಾನು ಹಾಕೊಂಡಾದ್ಮೇಲೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಂಡ್ ಇದಕ್ಕಂತೂ ಮ್ಯಾಚ್ ಆಗೋದೊಂದು ಏನು ಕ್ಲಿಪ್ನ ತಗೊಂಡಿದ್ದೆ ನಾನು, ಬಟರ್ಫ್ಲೈದು. ಅದಂತೂ ಇನ್ನೂ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಸೊ ನಾವು ಹೇಳ್ತಿದ್ದೀನಲ್ಲ, ನಾವು ಔಟ್ಫಿಟ್ ಹೇಗೆ ಇರಲಿ, ನಾವು ಹೇಗೆ ರೆಡಿ ಆಗ್ತೀವಿ, ಯಾವ ತರ ಲುಕ್ನ ಕೊನೆಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ಮೇ ಬಿ ನಮ್ದು ಕಂಪ್ಲೀಟ್ ಔಟ್ಲುಕ್ ಡಿಪೆಂಡ್ ಆಗುತ್ತೆ. ಸೊ ಇದಿಷ್ಟು ನನ್ನ ಔಟ್ಲುಕ್ನ ವಿಡಿಯೋ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಕೇಳಿದವ್ರಿಗೆ ಯೂಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.